ಪೂಜೆ ಮಾಡಿ ಓಂ ವರದಮೂರ್ತೆ ಮಹಾಗಣಾಧಿಪತಯೇ ನಮಃ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಮಹಾಗಣಾಧಿಪತಯೇ ನಮಃ ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಮಹಾಲಕ್ಷ್ಮೀಂ ಆವಾಹಯಾಮಿ ಸಮರ್ಪಯಾಮಿ ಪಾದ್ಯಮರ್ಘ್ಯಮಾಚಮನೀಯಂ ಸಮರ್ಪಯಾಮಿ ಸ್ನಾನಂ ಸಮರ್ಪಯಾಮಿ महालक्ष्मी नमः धूपमाग्रापयामि श्रीमंगलानि भवन्तु महालक्ष्मी नमः मंगलनीराजन दीपं दर्शयामि स्थिरक्षां धारयामि ओम घोरेभ्यो घोरेभ्यो घोरघोरधरेभ्यः सर्वेभ्यः नमस्ते रूपेभ्यः ओम हम ह्रीं परस्पर घोर घोर तनूर चूर्प चढ़ चढ़ प्रचड़ प्रचड़ कह बंद बंद खाते ओम फट ಸರ್ ಇಲ್ಲೇ ದೂರ ಸರಿ ಹಿಂತರಿ ಹಿಂದೆ ಸರಿ ಹಿಂದೆ ಬರ್ರಿ ಫೋಟೋ ಬರೀ सावधान सुलग्न सावधान श्रीमंगलानि भवन्तु ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಹಲವಾರು ಅಭಿವೃದ್ಧಿಗಳ ಪರ್ವವೇ ಪ್ರಾರಂಭ ಆಗ್ತದೆ. ಮೊದಲದಲ್ಲಿ 24x7 ಕುಡಿಯುವ ನೀರಿಂದಾಗಲಿ, ಲೋಕಾಪುರ ಭಾಗದಲ್ಲಿ ಹಲವಾರು ಯಾತ್ ನೀರಾವರಿಯನ್ನು ನಾವು ಶೀಘ್ರದಲ್ಲೇ ಉದ್ಘಾಟನೆ ಅಡ್ಡಗಲ್ಲಿ ಹಾಕ್ತಕ್ಕಂಥ ಒಟ್ಟಾರೆ ಅಭಿವೃದ್ಧಿ ಪರ್ವ ಇವತ್ತಿನಿಂದ ಪ್ರಾರಂಭ ಆಗ್ತಾಯಿದೆ. ಒಂದು ತಿಂಗಳಿಂದ ನಾವು ಈ ಕೋಡ್ ಆಫ್ ಕಂಡಕ್ಟು ಮತ್ತೊಂದು ಚುನಾವಣೆ ಇದರಲ್ಲಿ ಸ್ವಲ್ಪ ಹಿನ್ನಡೆ ಇದೆ. ಇವತ್ತಿನಿಂದ ನಾನು ಹಲವಾರು ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗ್ತೀನಿ. ಜಿಲ್ಲೆಯಾದ್ಯಂತ ಅಭಿವೃದ್ಧಿ ಕೆಲಸ ಪ್ರಾರಂಭ. ಗ್ರಾಮೀಣ ಪೊಲೀಸ್ ಗ್ಯಾರಂಟಿ ಯೋಜನೆಗಳ ಎಫೆಕ್ಟ್ ಆಗಿದೆ ಇಲ್ಲೋ ಗೊತ್ತಿಲ್ಲ. ಜನಾಭಿಪ್ರಾಯದಲ್ಲಿ ನಾವು ಹಿನ್ನಡೆ ಅನುಭವಿಸಿದ್ದೆ. ಇನ್ನೊಂದು ಸ್ವಲ್ಪ ಬರಬೇಕಾಗಿತ್ತು, 4-5 ಸೀಟ್ ಅದನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾನು ಒಪ್ಕೊಳ್ತೀನಿ. ಜನತೆ ಇದಕ್ಕೆ ನಾನು ತಲೆಬಾಗ್ತಾಯಿದ್ದೇನೆ. ಸರ್ ಗ್ರಾಮೀಣ ನಮ್ಮಲ್ಲಿ ಏನೇನು ಅಡೆತಡೆಯಾಗಿ ಹಿಂಗಾಯಿತು ಅಂತಕ್ಕಂಥ ಅವಲೋಕನೆಯನ್ನು ನಾವು ಇವತ್ತು ಮಾಡ್ತಾಯಿದ್ವಿ. ಪ್ರತಿ ಕ್ಷೇತ್ರವಾರು, ಜಿಲ್ಲೆವಾರು ಹಾಗೂ KPCCಯಿಂದನೂ ಅದನ್ನು ಮಾಡ್ತಾಯಿದ್ದಾರೆ. AICC ಅವರು ನಿನ್ನೆ ರಾಹುಲ್ ಗಾಂಧಿ ಅವರು ಮೊನ್ನೆ ಬಂದಾಗ ಹಲವಾರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಆ ದೇಶದ ಮತ್ತೆ ಪಕ್ಷವನ್ನು ಕಟ್ತಕ್ಕಂಥ ನಾವು ಭಾಳ ಕಡಿಮೆ ಇದ್ದೀವಿ. ಒಂದೇ ಇದ್ದದ್ದನ್ನು ಇವತ್ತು ನಾವು 9ಕ್ಕೆ ನಾವು ಬಂದಿದ್ದೀವಿ. ಇನ್ನೂ ಒಂದೇ ಹೆಜ್ಜೆ ಹೋಗ್ತಾ ಆ ಪಕ್ಷವನ್ನು ಬಲಪಡಿಸ್ತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ, ಹೆಚ್ಚಿಗೆ ನಾವು ಚೀಫ್ ಲಿಕ್ಕರ್ ಬೆಲೆ ಎಲ್ಲ ಜಾಸ್ತಿ ಮಾಡಿ ಇನ್ನೂ ಏನಿಲ್ಲ. ನಾಳೆ ಮೀಟಿಂಗ್ ಇದೆ, ನಾಡ್ದು ಮೀಟಿಂಗ್ ಇದೆ. ಆ ನಂತರ ನೀವು ಹೇಳ್ತೀನಿ. ಸದ್ಯ ಆ ಹೆಚ್ಚಿಗೆ ಮಾಡ್ತಕ್ಕಂಥ ಪ್ರಸ್ತಾವನೆ ನಮ್ಮ ಮುಂದೆ ಇಲ್ಲ. ರೂರಲ್ ಪೊಲೀಸ್ ಸ್ಟೇಷನ್ ಬಗ್ಗೆ ಗ್ರಾಮೀಣ ಪೊಲೀಸ್ ಸ್ಟೇಷನ್ನು ಹಾಗೂ ಟ್ರಾಫಿಕ್ ಪೋಲೀಸ್ ಸ್ಟೇಷನ್ ಅಂತೇಳಿ ಎರಡೂ ಇದ್ದಾವೆ. ಗೊಂದಲದಲ್ಲಿ ಇದ್ದೀವಿ.
ಶೀಘ್ರದಲ್ಲಿ 2ರಲ್ಲಿ 1 ಮಾಡ್ತಕ್ಕಂಥ ಕೆಲಸ. ಭಾಳ ವರ್ಷದ ಬೇಡಿಕೆ ಸರ್. ಹೌದು, ಭಾಳ ದಿವಸದಿಂದ ಬೇಡಿಕೆ ಇದೆ, ಅದನ್ನು ಸರಿ ಮಾಡ್ತಕ್ಕಂಥ ಕೆಲಸ. ಇದ್ರ ಕಡೆ ಸಿಬ್ಬಂದಿನಾರು ಜಾಸ್ತಿ ಕೊಡಿಸ್ತಾರೆ ಸರ್. ತಮ್ಮ ಪ್ರಸ್ತಾವನೆಗೆ ನಮ್ಮ ಪ್ರಯತ್ನ ಮಾಡಿ ಹೆಚ್ಚಿನ ತರ್ತಕ್ಕಂಥ ಕೆಲಸ. ಸರ್ ಮತ್ತೆ ಈಗ ಮೋದಿ ಅವರು ಮತ್ತೆ ಪ್ರಧಾನಿ ಆಗ್ತಾರೆ, ಮತ್ತೆ ಹಚ್ಚ ದಿನ ಬರತ್ತಂತೀರ? ಯಾವಾಗೂ ಬಂದಿಲ್ಲ, ಮುಂದೂ ಇಲ್ಲ, ಮುಂದೂ ಇಲ್ಲ, ಮುಂದೂ ಇಲ್ಲ, ಮುಂದೂ ಇಲ್ಲ. ಈ ಸರ್ಕಾರ ಭಾಳ ದಿವಸ ನಡೆಯುತ್ತೆ. ಇಲ್ಲಿ ಬಹಳ ಗೊಂದಲ ಇದೆ. ಅವರು ಬಿ ಜೆ ಪಿಯಲ್ಲೇ ಬಹಳ ಒಡಕು ಗೊಂದಲ ಇದೆ. ಆದ್ದರಿಂದ ಈ ಸರ್ಕಾರಕ್ಕೆ ಆಯುಷ್ಯ ಭಾಳಿಲ್ಲ. ಭಾಳ 1 ವರ್ಷ 6 ತಿಂಗಳಲ್ಲಿ ಸರ್ಕಾರ ಇರ್ಬೋದು. ಸರ್ ಗ್ಯಾರಂಟಿಗಳೆಲ್ಲ ಬಂದ್ ಆಗ್ತಾನೆ ಹಾಕಿದ್ರು ಕಾಂಗ್ರೆಸ್ಸದ್ದು. ಹೌದು ಸರ್, ಹೋದ ಸತಿ ಈಗ ದುಡ್ಡೇ ಬಂದಿಲ್ಲ ಅದರಲ್ಲಿ. ಗ್ಯಾರಂಟಿ ಯೋಜನೆ ಯಾಕೆ ಫೇಲ್ ಆಯಿತು, ಜನರ ಭಾವನೆಯಲ್ಲಿ ಏನಿದೆ ಅಂತಕ್ಕಂಥದ್ದು ಅವಲೋಕನೆ ಅಂತೂ ಏನಾಗಿದೆ, ಇದು ಏನು ಕೊಟ್ಟು ತಪ್ಪಾಗಿದೆನಾ, ಸರಿ ಇದೆನಾ, ಯಾಕೆ ಜನ ನಮ್ಮನ್ನು ಒಪ್ಕೊಳ್ಳಿಲ್ಲ ಅಂತಕ್ಕಂಥ ಚರ್ಚೆ ನಡೀತಾ ಇದೆ. ಬಂದ್ ಮಾಡ್ತಕ್ಕಂಥದ್ದು ಏನಿಲ್ಲ, ಚರ್ಚೆ. ಅದರ ಪ್ರಸ್ತಾವನೆ ಇಲ್ಲ ಸರ್, ಬಂದ್ ಮಾಡು ಪ್ರಸ್ತಾವನೆ ಇಲ್ಲ. ಇಷ್ಟೆಲ್ಲ ಕೊಟ್ಟಾಗೂ ನಮಗೆ ಮತ ಯಾಕೆ ಕಡಿಮೆ ಬಂತು ಅಂತಕ್ಕಂಥ ಚರ್ಚೆ ಮಾತ್ರ ಇದೆ. ಅದನ್ನು ಚರ್ಚೆ ಮಾಡಿ ಜನತೆ ಮುಂದೆ ಬರ್ತೀವಿ, ಅಲ್ಲಿ ತನಕ ಇಲ್ಲ. ಸಚಿವರಾಗಿರ್ತಕ್ಕಂಥ ಶ್ರೀಯುತ ತಿಮ್ಮಾಪುರ ಸಾಹೇಬರು ವಿಶೇಷವಾಗಿ ಇವತ್ತು ನಾವು 1 ಜೀಪು ಮತ್ತು 3 ಬೈಕ್ಗಳ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿ ನೆರವೇರಿಸಿದ್ದಾರೆ. ಒಂದು ಸಣ್ಣ ಫಾರ್ಮಾಟಿಗೋಸ್ಕರ ಒಂದು ಸಣ್ಣ ವೇದಿಕೆ ಕಾರ್ಯಕ್ರಮ. ಅವರಿಗೆ ಮಾನ್ಯರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಮುಧೋಳ ತಾಲೂಕಿನ ತಹಶೀಲ್ದಾರ್ ಆಗಿರ್ತಕ್ಕಂಥ ವಿನೋದ್ ಹತ್ತಳ್ಳಿ ಅವರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಮುಧೋಳ ನಗರದ ಎಲ್ಲ ಪ್ರಮುಖರಿಗೆ, ಆಮೇಲೆ ಮಾಧ್ಯಮ ಮಿತ್ರರಿಗೆ, ಹಾಗೆ ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿ ಮತ್ತು ಸ್ನೇಹಿತರಿಗೆ, ಎಲ್ಲ ಸಾರ್ವಜನಿಕರಿಗೆ ಸ್ವಾಗತ ಕೋರ್ತಾ, ಆತ್ಮೀಯ ಬಂಧುಗಳೇ, ಸಾಹೇಬರು ಬಂದಾಳಿಂದ ನಮ್ಮ ಇಲಾಖೆಗೆ ಸಾಕಷ್ಟು ಸಹಕಾರ ಕೊಡ್ತಾ ಬಂದಿದ್ದಾರೆ, ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಎಷ್ಟೋ ಸಂದರ್ಭದಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಅವಶ್ಯಕತೆಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿದಾಗ ಅವರು ತುಂಬ ಮನಸ್ಸಿನಿಂದ ಇಲ್ಲ ಖಂಡಿತವಾಗ ನಾನು ನಿಮಗೆ ಸಹಾಯ ಮಾಡ್ತೀನಿ, ನಿಮ್ಮ ಜೊತೆ ನಾನು ಯಾವಾಗಲೂ ಇರ್ತೀನಿ ಅಂತ ಭರವಸೆನ ಕೊಟ್ಟು ಆ ಥರ ನಡ್ಕೊಂಡು ಬಂದಿದ್ದಾರೆ ಅವರು. ಹೀಗಾಗಿಯೇ ನಮ್ಮ ಪೊಲೀಸ್ ಸ್ಟೇಷನ್, ಮುಧೋಳ ಪೊಲೀಸ್ ಠಾಣೆಯಲ್ಲಿ ಸುಮಾರು ವರ್ಷದಿಂದ ಒಂದು ಹಳೆ ಗಾಡಿ ಇತ್ತು. ಅದು PSI ತೊಗೊಂಡು ಎಲ್ಲರೂ ಹೋಗ್ತಾ ಇದ್ರೆ ಇದಕ್ಕಿದ್ದಂಗೆ ಸ್ಟಾಪ್ ಆಗ್ತಾ ಇತ್ತು. ಅದನ್ನು ರಿಪೇರ್ ಮಾಡಿಸ್ಕೊಂಡು ಮತ್ತೆ ಮುಂದುವರಿಬೇಕಾಯ್ತು ಪರಿಸ್ಥಿತಿ ಇತ್ತು. ಡಿಪಾರ್ಟ್ಮೆಂಟಲ್ಲಿ ಒಂದಿಷ್ಟು ಬರೋದಕ್ಕೆ ಅನುದಾನ ಸ್ವಲ್ಪ ಕೊರತೆ ಇತ್ತು. ಹಾಗಾಗಿಯೇ ನಾವು ಸಾಹೇಬ್ರ ಹತ್ರ ವಿನಂತಿಸ್ಕೊಂಡಾಗ, ಸರ್ ನಮಗೆ ನಿಮ್ಮ ಅನುದಾನದಲ್ಲಿ, ಶಾಸಕರ ಅನುದಾನದಲ್ಲಿ ದಯವಿಟ್ಟು ನಮಗೆ ಒಂದು ವಾಹನವನ್ನು ಕೊಡಿಸ್ಬೇಕಂತ ಕೇಳ್ಕೊಂಡಾಗ ಸಾಹೇಬರು ತುಂಬ ಖುಷಿಯಾಗಿ, ಬೇಡ ಒಂದು ವೆಹಿಕಲ್ ಜೊತೆ ಜೀಪ್ ಜೊತೆ ಇನ್ನೂ 3 ಬೈಕನ್ನು ತೆಗೆದುಕೊಳ್ಳಿ, ಅದು ಪೆಟ್ರೋಲಿಂಗ್ ಮಾಡೋಕ್ಕೆ, ಸಿಟಿಯಲ್ಲಿ ಪೆಟ್ರೋಲಿಂಗ್ ಮಾಡಿ ಜನರಿಗೆ ಹೆಚ್ಚಿಸೋದಕ್ಕೆ, ಆಮೇಲೆ ಬೇರೆ ಬೇರೆ ಸಣ್ಣ ಸಣ್ಣ ಇಶ್ಯೂಗಳಾದಾಗ ಹೋಗಿ ಅಟೆಂಡ್ ಮಾಡೋಕ್ಕೆ ಬೈಕ್ನೂ ಅವಶ್ಯಕತೆ ಇರುತ್ತೆ ಅಂತೇಳಿ ಅವ್ರು ಕೊಟ್ಟಿರ್ತಕ್ಕಂಥ ಅನುದಾನದಲ್ಲಿ ಒಂದು ಬೊಲೆರೋ ಜೀಪು ಮತ್ತು 3 ಬೈಕ್ಗಳನ್ನು ನಾವು ಪಡ್ಕೊಂಡಿದ್ವಿ. ಹಾಗಾಗಿಯೇ ಅದ್ರ ಬಗ್ಗೆ ಹೇಳೋಕ್ಕೆ ನಮಗೆ ತುಂಬ ಖುಷಿ ಆಗುತ್ತೆ. ಭಾಳ ಜನರು ಇಲಾಖೆ ಕೊಟ್ಟರೆ ನಮಗೆ ಇದರಿಂದ ಏನೂ ಲಾಭ ಆಗಲ್ಲ ಅಂತೇಳಿ ವಿಚಾರ ಮಾಡ್ತಾರೆ. ಬಟ್ ನಮ್ಮ ಸಾಹೇಬರು, ತಿಮ್ಮಾಪುರ ಸಾಹೇಬರು ನಮ್ಮ ಕಷ್ಟವನ್ನು ಅರ್ಥ ಮಾಡಿಕೊಂಡು ಪೊಲೀಸ್ ಇಲಾಖೆಯವರು ಚೆನ್ನಾಗಿದ್ದರೆ, ಪೊಲೀಸ್ ಇಲಾಖೆಯವ್ರು ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ನಾವು ಚೆನ್ನಾಗಿ ಒದಗಿಸ್ಕೊಟ್ರೆ ಅತ್ಯಂತ ದಕ್ಷತೆ ರೀತಿಯಿಂದ ಒಳ್ಳೆಯ ರೀತಿಯಿಂದ ಕೆಲಸ ಮಾಡ್ತಾರೆ ಅಂತೇಳಿ ಮನಗೊಂಡು ನಮಗೆ ಅದನ್ನು ವಿತರಣೆ ಮಾಡಿದ್ದಾರೆ. ಹಾಗಾಗಿ ನಾನು ಅವರಿಗೆ ಮಾನ್ಯ ಪೊಲೀಸ್ ಅಧೀಕ್ಷಕರು ಹಾಗೆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು, ನಮ್ಮ ಉಪವಿಭಾಗದ ವತಿಯಿಂದ, ನಮ್ಮ ಮುಧೋಳ ಠಾಣೆಯ ಇನ್ಸ್ಪೆಕ್ಟರ್ ಮತ್ತು PS ವತಿಯಿಂದ, ಎಲ್ಲ ಸಿಬ್ಬಂದಿ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ನಮಗೆ ಮತ್ತು ಸಾಹೇಬ್ರ ಹತ್ರ ಡೈರೆಕ್ಟಾಗಿ ಕೇಳೋಕ್ಕೆ ಮುಂಚಿತವಾಗಿ ಅನೇಕ ಜನ ಇಲ್ಲಿರ್ತಕ್ಕಂಥ ಪ್ರಮುಖರು, ನಾಯಕರಲ್ಲೂ ಸಹ ಇದಕ್ಕೆ ಸ್ಪಂದಿಸಿ ಸಾಹೇಬ್ರಿಗೂ ಗಮನಕ್ಕೆ ತೊಗೊಂಬಂದು ನಮ್ಮ ಕಷ್ಟವನ್ನು ಅರ್ಥ ಮಾಡ್ಕೊಂಡ್ರಿ. ಉದಾಹರಣೆ ಶೆಟ್ರ್ ಆಯಿತು, ಮತ್ತು ಆಯಿತು, ಗೌಡ್ರ ಆಯಿತು, ಎಲ್ಲರೂ ಭಾಳ ಜನ ಇದಕ್ಕೆ ಸಪೋರ್ಟ್ ಮಾಡಿರಿ. ನೀವೆಲ್ಲರಿಗೂ ಸಹ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಾಹೇಬರಿಗೆ ಶೆಟ್ರಿಗೆ ನಾನು ಇನ್ನೂ ಫೋನ್ ಮಾಡಿದ್ದೆ. ಶೆಟ್ರು ಹೇಳಿದರು, ನಮಗೆ ಮುಧೋಳಕ್ಕೆ ಇದು ಕ್ಷೇತ್ರಕ್ಕೆ 1 ಠಾಣೆ ನಡೆಯೋಂಗಿಲ್ಲ, ಇದು 2 ಠಾಣೆಗಳ ಅವಶ್ಯಕತೆ ಖಂಡಿತವಾಗಿದೆ. ಒಂದು ಟ್ರಾಫಿಕ್ ಆದ್ರೆ ಆಗಬೇಕಿಲ್ಲ, ರೂಲ್ ಆದ್ರೆ ಆಗಬೇಕು. ನಿನ್ನೆ ಡಿಸ್ಕಸ್ ಮಾಡ್ತಾರೆ, ಸಾಹೇಬ್ರ ಗಮನಕ್ಕೂ ಸುಮಾರು ಸರಿ ತಂದಿದ್ದು, ಸಾಹೇಬ್ರಿಗೂ ಇಂಟ್ರೆಸ್ಟ್ ಇದೆ. ಅದು ನಮ್ಮಲ್ಲಿ ಮುಧೋಳ ಠಾಣೆ ಇನ್ನೊಂದು ಓಪನ್ ಮಾಡಬೇಕಾಗಿತ್ತಂದ್ರೆ ಇದಕ್ಕೆ ಯಾವುದೇ ಸೌಲಭ್ಯಗಳದ್ದು ಅವಶ್ಯಕತೆ ಇಲ್ಲ. ಈಗ ಆಲ್ರೆಡಿ ಸೌಲಭ್ಯಗಳೆಲ್ಲ ಇದ್ದಾವೆ. ನಮಗೆ ಸ್ಯಾಂಕ್ಷನ್ ಮಾತ್ರ ಬೇಕಾಗಿದೆ, ಪರ್ಮಿಷನ್ ಮಾತ್ರ ಬೇಕಾಗಿದೆ, ಕಟ್ಟಡ ಇದೆ ನಮ್ಮಲ್ಲಿ. ಆಮೇಲೆ ನಮ್ಮಲ್ಲಿ ಸಿಬ್ಬಂದಿ ಏನಿದಾರಲ್ಲ, ಸಿಬ್ಬಂದಿನ ನಾವು ಡಿವೈಡ್ ಮಾಡಿಕೊಂಡು ನಾವು ಕೆಲಸ ಮಾಡೋಕ್ಕೆ ನಾವು ಶುರು ಮಾಡ್ತೀವಿ. ಅದಕ್ಕೆ ಗ್ರಾಮೀಣ ಸ್ಟೇಷನ್ ಒಂದು ಆದ್ರೆ ಅನುಕೂಲ ಆಗುತ್ತೆ ಅಂತೇಳಿ ನಾವು ಈಗಾಗಲೇ ಪ್ರಪೋಸಲ್ಲು ಇಲಾಖೆ ವತಿಯಿಂದ ಕಳಿಸ್ಕೊಟ್ಟಿದ್ವಿ.
ಸಾಹೇಬರು ಸ್ವಲ್ಪ ಮನಸ್ಸು ಮಾಡಿ ಮಾನ್ಯ ಮುಖ್ಯಮಂತ್ರಿಯವ್ರ ಜೊತೆ ಮಾನ್ಯ ಗೃಹ ಮಂತ್ರಿಯವ್ರ ಜೊತೆ ಡಿಸ್ಕಸ್ ಮಾಡಿದಲ್ಲಿ ಆದಷ್ಟು ಬೇಗ ನಮ್ಮ ಮುಧೋಳ ತಾಲೂಕಿಗೆ ಮತ್ತೊಂದು ಸ್ಟೇಷನ್ ಆಗೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಇದಕ್ಕೆ ಭಾಳ ಜನ ಲೀಡರ್ಸು ಸಹ ಸಾಥ್ ಕೊಡ್ತಾ ಇದ್ದೀರಿ. ಅದಕ್ಕೆ ನಾನು ಹೇಳೋಕ್ಕೆ ತುಂಬ ಖುಷಿ ಆಗುತ್ತೆ. ವಿಶೇಷವಾಗಿ ಇವತ್ತು ವೆಹಿಕಲ್ ಉದ್ಘಾಟನೆ ಆಯ್ತಲ್ಲ, ವೆಹಿಕಲ್ ಉದ್ಘಾಟನೆಯಲ್ಲಿ ನಮ್ಮ ಎ ಸಿ ಸಾಹೇಬರು ಮತ್ತು ತಹಶೀಲ್ದಾರ್ ಅವರು ಸಹ ಇಮ್ಮಿಡಿಯೇಟ್ಲಿ ಅದನ್ನು ಬಿಡುಗಡೆ ಮಾಡಿ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಹಾಗಾಗಿನೇ ಕಂದಾಯ ಇಲಾಖೆಯ ಎ ಸಿ ಅವರಿಗೆ ಮತ್ತು ತಹಶೀಲ್ದಾರ್ ಅವ್ರಿಗೂ ಸಹ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಾಹೇಬರಿಗೆ ನಮಗೆ ಸಪೋರ್ಟ್ ಮಾಡೋಕ್ಕೆ, ನಮ್ಮ ಇಲಾಖೆಗೆ ಸಹಕಾರ ಕೊಟ್ಟಿದ್ದಕ್ಕೆ ನಮ್ಮ ಇಲಾಖೆ ವತಿಯಿಂದ ಒಂದು ಸಣ್ಣ ಸನ್ಮಾನ ಸ್ವೀಕರಿಸಬೇಕಂತ ವಿನಂತಿಸ್ಕೊಳ್ತೇನೆ. ಡಿಪಾರ್ಟ್ಮೆಂಟ್ ಅದವ್ರದ್ದು ಸರಿ ಕಡೆ ನೋಡ್ರಿ. ಸಾರ್ವಜನಿಕ ಬದುಕಿನಲ್ಲಿ ಇಂಪಾರ್ಟೆಂಟ್ ಇಲಾಖೆ ಇದು, ನ್ಯಾಯ ಕೊಡ್ತಕ್ಕಂಥ ಇಲಾಖೆ ಇದು. ಇದನ್ನು ಸಮರ್ಥವಾಗಿ ಬೇಕಾದ ಸೌಲಭ್ಯಗಳನ್ನ ಒದಗಿಸ್ತಿದ್ರೆ ಎಲ್ಲೋ ಒಂದು ಕಡೆ ಲೋಪ ಆಗ್ತೈತೆ ಇರುವಂತಕ್ಕಂಥ ಭಾವನೆ ನನ್ನದು. ಅವರೇ ಸಶಕ್ತರಿಲ್ಲ ಅಂದರೆ ಈ ಸಶಕ್ತ ವ್ಯಕ್ತಿಗಳ ಏನಿದ್ದಾರೆ ಕ್ರೈಮ್ದಲ್ಲಿ ಇರ್ತಕ್ಕಂಥ ಅಂಥವ್ರಿಗೆ ಭಯ ಇಲ್ಲಾರ್ದಂಗೆ ಆಗುತ್ತೆ. ಇವರು ಮಾಡ್ತಕ್ಕಂಥ ಕೆಲಸ ಡೇ ಆ್ಯಂಡ್ ನೈಟ್ ಇರುತ್ತೆ, ಹಗಲಿ ರಾತ್ರಿ. ರಾಜಕಾರಣಿಗಳಿಗೂ ರಜೆ ಇಲ್ಲ, ಪೊಲೀಸರಿಗೂ ರಜೆ ಇಲ್ಲ, ಡಾಕ್ಟ್ರುಗಳಿಗೂ ರಜೆ ಇಲ್ಲ. ಯಾವಾಗ ಬೇಕಾದಾಗ ಫೋನ್ ಬರ್ತಲ್ಲ, ಎಸ್ ಸರ್ ಅಂತ ಹೊರಡ್ತಾ ಇರಬೇಕಾಗುತ್ತೆ. ಹಗಲಿರುಳು ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಂಥ ತಮಗೆ ಸರ್ಕಾರಗಳು ಇನ್ನೂ ಹೆಚ್ಚಿನ ಶಕ್ತಿ ಕೊಡಬೇಕಾದ ಅವಶ್ಯಕತೆ ಇದೆ. ಈ ಕ್ರೈಮ್ಗಳಲ್ಲಿ ವಿಭಿನ್ನವಾದ ಕ್ರೈಮ್ಗಳು ಅವರು ಚಾಕಚಕ್ಯತೆಯಿಂದ ಹೊಸ ಆಯಾಮಗಳನ್ನ ಹುಡುಕಿ ಹಾಕಿ ಆ ಆಯಾಮಗಳ ಮುಖಾಂತರ ಹೊಸ ಟೆಕ್ನಾಲಜಿ ಬಂದಿದೆ. ಕಳ್ಳರದೊಂದು ಹೊಸ ಟೆಕ್ನಾಲಜಿ, ಕಂಪ್ಯೂಟರ್ದಾಗ ಒಂದು ಹೊಸ ಟೆಕ್ನಾಲಜಿ, ಹ್ಯಾಕರ್ದೊಂದು ಹೊಸ ಟೆಕ್ನಾಲಜಿ. ಇವರು ಎಲ್ಲದರಲ್ಲಿನೂ ಪ್ರವೀಣರಾಗಬೇಕು. ಇವರು ಡಾಕ್ಟ್ರ್ ಆಗಬೇಕಾಕೈತಿ, ವಿಜ್ಞಾನಿಗಳಾಗಬೇಕಾಕೈತಿ, ಇಂಜಿನಿಯರ್ ಆಗಬೇಕಾಕೈತಿ. ಇವರಲ್ಲಿ ಆ ಚಾಕಚಕ್ಯತೆ ಇರಲಿಲ್ಲಂದ್ರೆ ಜನತೆಗೆ ನ್ಯಾಯ ಕೊಡೋದ್ರಲ್ಲಿ ವಿಫಲರಾಗ್ತಾರೆ. ಆದ್ದರಿಂದ ಯಾವಾಗಲೂ ನಿಮಗದೊಂದು ಸ್ಟಡಿ ಇರಲೇಬೇಕು. ವರ್ಷ ಕ್ರೈಮ್ಗಳು ಬಂದು ವರ್ಷ ಸಂಶೋಧನೆಗಳಾಗ್ತವೆ. ಅದರ ಜೊತೆಯಾಗಿ ಅದಕ್ಕೆ ಸಪೋರ್ಟು ಬೇಕಾಗ್ತದೆ. ಆ ದಿಶೆಯಲ್ಲಿ ನಮ್ಮ ಸಪೋರ್ಟ್ ಇರುತ್ತೆ. ಒಮ್ಮೊಮ್ಮೆ ನಮ್ಮ ನಾಯಕರು ಬಂದು ಇಲ್ಲ ಹಿಂಗಾಗಿದೆ ಸರ್, ನಮ್ಮ ಹುಡುಗ ಮಾಡಬೇಕು ಅಂತ ಹೇಳಿದಾಗ ನಾವು ಅನಿವಾರ್ಯವಾಗಿ ನಮಗೆ ಫೋನ್ ಮಾಡ್ತೀವಿ. ಅದರಲ್ಲಿ ನ್ಯಾಯಯುತವಾದಂಥ ವಿಚಾರಗಳನ್ನು ನಮ್ಮಂಥವ್ರು ತಿಳಿಸಿದ್ರು. ಸರ್ ಇಂಥ ತಪ್ಪು ಮಾಡಿದ್ದಾರೆ ಅಥವಾ ಹಿಂಗಿದೆ ಅಂತಕ್ಕಂಥ ವಿಚಾರಗಳು ನಮ್ಗೆ ತಿಳಿಸಿದ್ರೆ ನಾವು ಒಪ್ಕೊಳ್ತೀವಿ. ಒಪ್ಕೊಳ್ಳಾರ್ದಂಥ ಸ್ಥಿತಿಯಲ್ಲಿ ಏನಿಲ್ಲ. ನಾವು ಬೇರೆ ರಾಜ್ಯ ಬೇರೆ ವಿಚಾರಗಳಿತ್ತು, ನಾವು ವಿಭಿನ್ನವಾಗಿರ್ತಕ್ಕಂಥ ರಾಜಕಾರಣ ನಮ್ಮಲ್ಲಿದೆ. ಆದ್ದರಿಂದ ನ್ಯಾಯಯುತವಾಗಿ ನಡ್ಕೊಳ್ತಕ್ಕಂಥ ವಿಚಾರದಲ್ಲಿ ಏನಾದರೂ ನಮ್ಮದು ಏರುಪೇರುಗಳು ಮತ್ತೊಂದು ಏನೋ ನಾವು ಬಂದಾಗ ಫೋನ್ ಮಾಡ್ತಕ್ಕಂಥದ್ದು ಮತ್ತೊಂದು ಮಾಡಿದಾಗ ಇಂತಹ ಘನಘೋರ ಅಪರಾಧ ಆಗಿದೆ ಅಥವಾ ಎಂಥ ತಪ್ಪಾಗಿದೆ, ಎಂಥವ್ರು ನಾವು ಸಪೋರ್ಟ್ ಮಾಡಬಾರ್ದು ಅಂತಕ್ಕಂಥ ವಿಚಾರಗಳನ್ನ ಚರ್ಚೆ ಮಾಡಿದರೆ ಏನಂಥ ತಾಪತ್ರಗಳಿಲ್ಲ. ಅವುಗಳು ಇತ್ತೀಚಲಾಗಿ ನಾನು ಕಂಡ ಹಾಗೆ ಈ ಕಳ್ಳತನದ ಹಾವಳಿ ಹೆಚ್ಚಾಗಿದೆ. ಸ್ವಲ್ಪ ನಿಮ್ಮ ನಿಗಾ ಇಡಲೇಬೇಕಾಗ್ತದೆ. ಭಾಳ ಕಡೆ ನಾನು ಬುದ್ನಿಯಲ್ಲಿ ಆಯಿತು, ಇಲ್ಲಿ ಮುಧೋಳಲ್ಲಿ ಆಯಿತು, ಅದೇನೋ ಹೊಸ ನಮ್ಮ ರಾಜ್ಯದವರಲ್ಲ ಬೇರೆ ರಾಜ್ಯದವರಲ್ಲಿ ಬಂದು ಆ ವಿಚಾರಗಳಲ್ಲಿ ಹಾಗೂ ಈ ಮಕ್ಕಳಿಗೆ ಕಾಲೇಜುಗಳಲ್ಲಿ ಪಾರ್ಕ್ಗಳಲ್ಲಿ ನಡೀತಕ್ಕಂಥ ಈ ಘಟನಾವಳಿಗಳು ಒಂದೊಂದು ಕಡೆ ಎಲ್ಲಿ ಈ ಡ್ರಗ್ಗು ಗಾಂಜಾಗಳು ಬರ್ತಕ್ಕಂಥ ವಿಚಾರಗಳು ಒಂದೊಂದು ಕಡೆ ಆ ಸುಳಿವು ಮತ್ತೊಂದು ನನ್ನ ಗಮನಕ್ಕೂ ಬಂದಿದೆ. ತಾವು ಹೆಚ್ಚಿನ ರೀತಿಯಲ್ಲಿ ತಾವು ಮಾಡ್ತಾಯಿದ್ದೀರಿ, ನಾವು ಮಾಡಿಲ್ಲ ನೀವು ವಿಫಲರಿದ್ದೀರಿ ಅಂತ ಹೇಳ್ತಾ ಇಲ್ಲ.
ಇನ್ನು ಸ್ವಲ್ಪ ಚುರುಕಾಗಿ ಈ ಕಡೆ ತಾವು ಗಮನ ಹರಿಸಿದರೆ ಮುಧೋಳ ಜನತೆಗೆ ಒಳ್ಳೆಯದಾಗ್ತಿದೆ ಅಂತಕ್ಕಂಥದ್ದನ್ನು ನನ್ನ ವಿಚಾರ. ತಾವು ಎಷ್ಟೋ ಕೇಸ್ಗಳಲ್ಲಿ ಹಿಡಿದಾಕ್ತಕ್ಕಂಥದ್ದು, ಎಷ್ಟೋ ವಿಚಾರಗಳಲ್ಲಿ ಶ್ಲಾಘನೀಯವಾದ ಕೆಲಸಗಳನ್ನು ಮಾಡ್ತಕ್ಕಂಥ ನನ್ನ ಡಿಪಾರ್ಟ್ಮೆಂಟಿಗೆ ನಾನು ಅಭಿನಂದನೆ ಹೇಳ್ತಿದ್ದೇನೆ. ನನ್ನ ಮುಧೋಳ ತಾಲೂಕು, ನನ್ನ ಈ ಪೊಲೀಸ್ ಇಲಾಖೆ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾರಂತಕ್ಕಂಥ ಅಭಿಮಾನ ನನ್ನ ಹತ್ರ ಇದೆ. ತಾವು ಕೆಲವು ಕ್ರೈಮ್ಗಳನ್ನ ಹಿಡಿದ್ರಲ್ಲಿ ತತ್ಕ್ಷಣ ತಾವು ರಿಯಾಕ್ಟ್ ಮಾಡ್ತಕ್ಕಂಥದ್ದು ನಾನು ಕಂಡಿದ್ದೀನಿ. ಆ ದಿಶೆಯತ್ತ ತಮ್ಮ ಕೆಲಸ ಕಾರ್ಯಗಳಿಗೆ ಮತ್ತೊಮ್ಮೆ ನಾನು ಗೌರವಪೂರ್ವಕ ನಿಮಗೆ ಅಭಿನಂದನೆ ಹೇಳ್ತಿದ್ದೀನಿ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಾನು ಸಹಭಾಗಿಯಾಗಿ ಕೆಲಸ ಮಾಡ್ತಿದ್ದೀನಿ. ನ್ಯಾಯ ಕೊಡ್ತಕ್ಕಂಥ ವಿಚಾರದಲ್ಲಿ ನಾವು ನೀವು ಕೂಡಿ ಇಲ್ಲಿ ಮುಧೋಳದಲ್ಲಿ ಅತಿರೇಕದ ವಿಚಾರಗಳು ಅಥವಾ ಮತ್ತೊಂದುಗಳು ನಡೀಲಾರ್ದ ಹಾಗೆ ಯಾವುದೇ ಅಸಹಾಯಕ ವ್ಯಕ್ತಿಗೆ ತೊಂದರೆ ಆಗಲಾರದು ನಾವು ನೀವೆಲ್ಲರೂ ಕೂಡಿ ಕೆಲಸ ಮಾಡೋಣ ಹಾಗೆ ಅಂತಕ್ಕಂಥದ್ದನ್ನು ಹೇಳಿ ಭಾಳ ಸಂತೋಷದಿಂದ ಇವತ್ತು ನಾನು ವೆಹಿಕಲ್ಗಳನ್ನ ಇವತ್ತು ಉದ್ಘಾಟನೆ ಮಾಡಿದ್ದೇನೆ. ಇದರ ಹಿಂದುಗಡೆ ಭಾಳ ಜನ ನೋಡಿ ನಮ್ಮ ಸಾರ್ವಜನಿಕ ಬದುಕಿನಲ್ಲಿ ಸಾರ್ವಜನಿಕರು ಎಂತ ಇರ್ತಾರಂದರೆ ನೋಡಿ, ಪೊಲೀಸರು ಕೊಡಬೇಕು ಸರ್, ಪೊಲೀಸರು ವೆಹಿಕಲ್ ಕೊಡಬೇಕು, ನನ್ನ ಕೊಂಡೆಲ್ಲ ದೇವಸ್ಥಾನ ಅಲ್ಲಿ ಕೊಡಬೇಕು ಬಿಡ್ರಪ್ಪ. ಇಲ್ಲ ಸರ್, ಅವರು ದೇವಸ್ಥಾನ ಇದ್ದಂಗೆ ನ್ಯಾಯ ಕೊಡ್ತಕ್ಕಂಥ ಜಾಗದಾಗಿದ್ದಾರೆ, ಅವ್ರಿಗಿನ್ನ ದುಡ್ಡು ಕೊಡ್ರಿ ಏನು ತಪ್ಪಾಗುತ್ತೆ ಅಂತೇಳಿ ನೀವೇನು ಡಿಪಾರ್ಟ್ಮೆಂಟ್ದವ್ರು ಹೇಳಿದ್ರಲ್ಲ, ಅದಕ್ಕಿಂತ 100 ಪಟ್ಟು ಇಲ್ಲಿ ಕೂತವ್ರು ಭಾಳ ಮಂದಿ ಅದಾರೆ. ನಾವು ಒಬ್ಬರದ್ದು ಹೆಸರು ಹೇಳಿದ್ರೆ ತಪ್ಪಾಗತ್ತೆ, ಒಂದು ಹೆಸರು ಹೇಳಿದ್ರೆ ಕಡಿಮೆ. ಅವರೆಲ್ಲರಿಗೂ ನಾನು ಉದ್ಘಾಟನೆ ಮಾಡಿದ ನಂತರ ನಾನೇ ಖುಷಿಯಿಂದ, ನೀವು ಕೋರ್ಸ್ ಮಾಡೋ ಹೊತ್ತಿನಾಗ ಒಂದು ಮನಸ್ಸು ಬೇರೆ ಇತ್ತು, ಇಲ್ಲಿ ಬಂದು ಉದ್ಘಾಟನೆ ಮಾಡಿದಾಗ ಖುಷಿಯಾಗಿದೆ. ಆ ಖುಷಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. 2 ಬೇಡಿಕೆ ಇದಾವೆ, ಒಂದು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಅಥವಾ ರೂರಲ್. ಬೇಡಿಕೆ ಒಂದೇ ಆದರೆ 2 ಅದಾವೆ. ಪ್ರಪೋಸಲ್ ಇದೆ, ಅದು ಪ್ರಪೋಸಲ್ ಇದೆ, ಅದನ್ನು ಮುದ್ರೆ ಒತ್ತೋದು ಬಾಕಿ ಇದೆ. ಶೀಘ್ರದಲ್ಲೇ ಏನಾಗ್ತಿದೆ, ಕೆಲವರು ನಿಮ್ಮ ಊರಿಗೆ ಏನಾರ ಕೇಳ್ರಿ, ಪೊಲೀಸ್ ಸ್ಟೇಷನ್ ಕೇಳಕ್ಕೆ ಬಂದಿಲ್ಲ ಅಂತ ಹೇಳೋರು ಅದಾರ. ನಮ್ಮ ನಗಪಾಟ್ಲಾಗಿದ್ವಿ. ಏನಾರ ಕುಡಿಯೋ ನೀರು ಕೇಳ್ರಿ, ರೋಡ್ ಕೇಳ್ರಿ, ಪೊಲೀಸ್ ಸ್ಟೇಷನ್ ಬೇಕೈತಿರಲ್ರಿ ಅಂತ ಕೇಳೋರು. ಆದರೆ ಇವತ್ತಿನ ಪರಿಸ್ಥಿತಿಗೆ ಹಲವಾರು ಅನಿವಾರ್ಯತೆಗಳಿರ್ತವೆ. ಈ ರೋಡ್ನಲ್ಲಿ ವೆಹಿಕಲ್ಗಳ ಸಂಖ್ಯೆ ಹೆಚ್ಚಾಗಿದೆ. ನಾವು ಇಲ್ಲಿಂದ ಪಾಸ್ ಆಗಬೇಕಾದ್ರೆ ಇವತ್ತೆಲ್ಲ ಬೈಪಾಸ್ ಆಯಿತು, ಏನಾದರೂ ಆ ರೋಡಿನ ಒತ್ತಡ ಇನ್ನೂ ಕಡಿಮೆ ಆಗಿಲ್ಲ. ಆದ್ದರಿಂದ ಶೀಘ್ರದಲ್ಲಿ ಇನ್ನೊಂದು ಬೈಪಾಸ್ ನಾವು ಅಡಿಗಲ್ ಮುಂದಿನ ವಾರ ಅಥವಾ ನೆಕ್ಸ್ಟ್ ವೀಕಲ್ಲಿ ಟೆಂಡರ್ ಕರಿತಕ್ಕಂಥದ್ದು. ಯಾವುದಿದು ನಮ್ಮ ಕುಂಬಾರಗಲ್ಲಿಯಿಂದ ಕೆಳಗಡೆ ಹಾಕಿ ಹೋಗ್ತಕ್ಕಂಥದ್ದು ಈಗಾಗಲೇ ಮಂಜೂರಾತಿ ಆಗಿದೆ, ಟೆಂಡರ್ ಬಾಕಿ ಇದೆ, ಅದನ್ನು ಉದ್ಘಾಟನೆ ಮಾಡ್ತಕ್ಕಂಥದ್ದು. ಆದಷ್ಟು ಬೇಗ ಅದನ್ನು ಮಾಡಿ ಮುಂದೆ ಜಾಲಿಬೀರಲ್ಲಿ ಒಂದು ಬ್ರಿಡ್ಜ್ ಮಾಡ್ತಕ್ಕಂಥದ್ದಿದೆ. ಬ್ರಿಡ್ಜ್ ಮಾಡಿ ಆ ರೋಡನ್ನು ICPL ಫ್ಯಾಕ್ಟ್ರಿ ಹತ್ರ ಸ್ವಲ್ಪ ವೈಡನ್ನು ಮಾಡಿದರೆ ಬಹುಶಃ ರೋಡಿನ ಒತ್ತಡ ಕಡಿಮೆ ಆಗ್ತಿದೆ ಹಾಗೆ ಅಂತಕ್ಕಂಥದ್ದು ಭಾವನೆ ನಂದು. ಆದಾಗ್ಯೂ ಟ್ರಾಫಿಕ್ ನಮ್ಮಲ್ಲಿ ತುಂಬ ಜಾಸ್ತಿ ಇದೆ. ಇನ್ನೊಂದು ಪೊಲೀಸ್ ಸ್ಟೇಷನ್ ಟ್ರಾಫಿಕ್ ಆರ್ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಮಾಡಲಿಕ್ಕೆ ಆದಷ್ಟು ಬೇಗ ಆ ಕೆಲಸ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಅಂತಕ್ಕಂಥದ್ದನ್ನು ಹೇಳಿ ಸಂತೋಷದಿಂದ ನಾನು ಬಂದಿದ್ದೀನಿ. ಅದ್ರ ಜೊತೆಗೆ ಆಯ್ತಲ್ಲ, ನಾವು ಮಾಡೋ ಕೆಲಸ ನಾವು ಮಾಡಿದ್ದೀವಿ, ಅದಕ್ಕೆ ನಮ್ಗೆ ಸನ್ಮಾನ ಮಾಡಿದ್ದಾರೆ. ನಿಮಗೆ ಕೃತಜ್ಞತೆ ಇರ್ತದೆ. ಇಟ್ ಈಸ್ ಅವ್ರ ಡ್ಯೂಟಿ, ಕೊಡಬೇಕಾದದ್ದು ನನ್ನ ಡ್ಯೂಟಿ. ಅದು ನಾನು ಒಬ್ಬ ರಾಜಕಾರಣಿಯಾಗಿ, ಜಿಲ್ಲಾ ಮಂತ್ರಿಯಾಗಿ, ಶಾಸಕನಾಗಿ ನಿಮ್ಗೆ ಸೌಲಭ್ಯಗಳನ್ನು ಕೊಡ್ತಕ್ಕಂಥದ್ದು ನನ್ನ ಡ್ಯೂಟಿ. ಆ ಡ್ಯೂಟಿಗೆ ನೀವು ನನಗೆ ಸನ್ಮಾನ ಮಾಡಿದರೆ ನಿಮಗೆ ತುಂಬ ಥ್ಯಾಂಕ್ಸ್. ಮತ್ತು ಕೆಲ ಹಂತದಲ್ಲಿ ಕೆಲಸ ಮಾಡ್ತಕ್ಕಂಥ ತಾವುಗಳು, ನಿಮ್ಮ ವಿಚಾರಗಳು ನಮ್ಮ ಗಮನದಲ್ಲಿದ್ದಾವೆ. ತಮಗಿನ್ನೂ ಸಶಕ್ತ ರೀತಿಯಲ್ಲಿ ನಾವು ಶಕ್ತಿ ಕೊಡಬೇಕಾಗ್ತದೆ. ಆ ದಿಶೆಯತ್ತ ನಾನು ಗೃಹ ಮಂತ್ರಿಗಳ ಜೊತೆ ಮಾತಾಡ್ತಕ್ಕಂಥದ್ದಿದೆ. ತಮಗೆ ಇನ್ನೂ ಹೆಚ್ಚಿನ ಸಿಬ್ಬಂದಿ ಬೇಕಾಗಿದೆ, ನಮ್ಮಲ್ಲಿ ಸಿಬ್ಬಂದಿ ಕಡಿಮೆ ಇದೆ. ಆದ್ದರಿಂದ ಕೆಳಗಡೆ ಪಾಪ ಅವ್ರಿಗೆಲ್ಲರಿಗೂ ಒತ್ತಡ ಹಾಕಿ ಕೆಲಸ ತೆಗೆದುಕೊಳ್ತಕ್ಕಂಥ ಕೆಲಸ ತಾವು ಮಾಡ್ತಿದ್ರೆ ಎಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಇದನ್ನು ಸರಿ ಮಾಡ್ತಕ್ಕಂಥ ಕೆಲಸ ನಾವು ನೀವು ಕೂಡಿ ಮಾಡೋಣ ಅಂಥೇಳಿ ಭಾಳ ಸಂತೋಷದಿಂದ ನಾನು ಈ ಸಭೆಯಲ್ಲಿ ಭಾಗಿಯಾಗಿದ್ದೇನೆ. ತಮ್ಮೆಲ್ಲರಿಗೆ ಸರ್, ಸಿಬ್ಬಂದಿ ಮತ್ತೆಲ್ಲ ಆಫೀಸರ್ಸ್ ಸೇರಿ ಸರ್ 76 ಮಂದಿಗೆ ಇಲ್ಲಿ ಏನಾಗ್ತದೆ ಸರ್, ಇವು ಕ್ರೈಮ್ ಜೊತೆಗೆ ಸರ್ ಎಲ್ಲೆಂಡ ಸಮಸ್ಯೆ ಭಾಳ ಅದ ಸರ್.
ಅವರ ಪ್ರತಿಭಟನೆ ಆಗಿರ್ಬೋದು, ಮನವಿ ಕೊಡೋದಾಗಿರ್ಬೋದು, ಇನ್ನೊಂದು ಪ್ರತಿಭಟನೆ ಹಿಂಗೆಲ್ಲ ಕಾರ್ಯಕ್ರಮಗಳಿದ್ರಿಂದ ಅದರೊಳಗೂ ಬ್ಯುಸಿ ಆಗ್ತೀವಿ ಸರ್. ಇದರೊಳಗೂ ಬ್ಯುಸಿ ಮತ್ತೊಳ್ಳೆ ನೈಟ್ ಮಾಡ್ಕೋಬೇಕು ಸರ್. ಊರು ಎಷ್ಟು ವೈಡ್ ಆಗೈತೆ ಅಂತ ಸರ್, ನಮ್ಗೆ ಹಿಂಗೆ ಮಿನಿಮಮ್ ಒಂದು 2 ಸರ್ ಒಂದು ರೌಂಡ್ ಮಾಡಬೇಕು ಅಂತಂದ್ರೆ ಅಷ್ಟೊಂದು ದೊಡ್ಡ ಪ್ರಮಾಣದಾಗ ಊರು ಬೆಳವಣಿಗೆ ಆಗೈತೆ ಸರ್. ಹಾಗಾಗಿ ನಮ್ಗೆ ಈ ಊರ ಮ್ಯಾಗ ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ಪ್ರಮುಖವಾಗಿ ನಮಗೆ ಒಂದು ಸ್ಟೇಷನ್ ಇನ್ನೊಂದು ಐತೆ ಸರ್, ಇಳಕಲ್ಲು ಮತ್ತು ಜಮಖಂಡಿ ಸ್ಟೇಷನ್ ಸರ್. ಅವೆರಡೂ ನಗರಗಳಿಗೆ ಸಪ್ರೇಟಾಗಿ ಒಂದು ಇರೋದ್ರಿಂದ ನಗರದಲ್ಲಿ ಆಗುವಂಥ ಎಲ್ಲ ರೀತಿ ವಿಚಾರಗಳು ಮತ್ತು ಟ್ರಾಫಿಕ್ನ ಅವರು ಟೌನ್ ಸ್ಟೇಷನ್ದವರೆಲ್ಲ ಮೇಂಟೈನ್ ಮಾಡ್ಕೊಂಡ್ಬಿಡ್ತಾರೆ ಸರ್. ಉಳ್ಕಿದ್ದೆಲ್ಲ ಹಳ್ಳಿಗಳದ್ದು ರೂರಲ್ ಸ್ಟೇಷನ್ ಮೇಂಟೈನ್ ಮಾಡ್ಕೋತಾರೆ. ಇಲ್ಲಿ ಏನಾಗುತ್ತೆ ಸರ್, ರೂರಲ್ದು, ಹಳ್ಳಿದು ಮತ್ತು ಒಳ್ಳೆ ಸಿಟಿದು ಮತ್ತು ಆಮೇಲೆ ಟ್ರಾಫಿಕ್ ಸರ್. ಪ್ರತಿದಿನ 30,000 to 35,000 ವೆಹಿಕಲ್ಗಳು ನಮ್ಮಲ್ಲಿ ಅಡ್ಡಾಡ್ತಾವೆ ಸರ್. ಅವೆಲ್ಲ ರೆಗ್ಯುಲೇಷನ್ಸ್ ಮಾಡ್ಬೇಕು ಸರ್. ಹೀಗಾಗಿ ಭಯಂಕರ ನಮಗೆ ಕಷ್ಟದ ಕೆಲಸ ಆಗುತ್ತೆ ಸರ್. ದಯವಿಟ್ಟು ತಾವು ಈ ಆಗಸ್ಟ್ 15ಕ್ಕೆ ನಮಗೆ ಒಂದು ಸ್ಟೇಷನ್ ಘೋಷಣೆ ಮಾಡಿಸಿಕೊಟ್ರೆ ಭಾಳ ಅನುಕೂಲ ತಮ್ಮಲ್ಲಿ ಅದೊಂದು ಕಳ್ಕಳಿ ವಿನಂತಿ ಸರ್. ಮತ್ತೊಂದು ಏನಿಲ್ಲ ಸರ್, ನಮ್ಗೆ ಎದಕ್ಕೆ ಬೇಜಾರಾಗತ್ತದ ಅಂತ ಸರ್, ಮುಂಜಾನೆ ಬಂದಿರ್ತಾರೆ ಸರ್ ಜನಕ್ಕೆ ಸರ್, ಬಂದು ಸಾಯಂಕಾಲ ಮಟ್ಟ ಕುಂದಿರ್ತಾರೆ ಸರ್. ನಾವು ಅವ್ರಿಗೆ ಮಾಡಬಾರ್ದು ಅಂತಲ್ಲ ಸರ್, ಒತ್ತಡ ನಮ್ಮ ಮ್ಯಾಗ ಅಷ್ಟೇ ಸರ್. ಹಂಗಾಗಿ ಅವ್ರಿಗೆ ನಾವು ಸರಿಯಾಗಿ ಅಟೆಂಡ್ ಮಾಡೋಕ್ಕಾಗಲ್ಲ ಸರ್. ಜನವರಿ 1ನೇ ತಾರೀಕಿಂದ ಇಲ್ಲಿವರೆಗೆ ಸರ್ ಸುಮಾರು ಒಂದು 31 ಮಂದಿ ನಮ್ಮಲ್ಲಿ ಮನುಷ್ಯ ಕಾಣೆಯಾಗ್ಯಾರ ಸರ್. ಅದರೊಳಗೆ ಒಂದು 20 ಮಂದಿ ಹಿಡ್ಕೊಂಡ್ಬಂದೀವಿ ಸರ್. ಇನ್ನೂ ಒಂದು 7-8 ಮಂದಿ ಹಿಡ್ಕೊಂಡ್ಬರ್ಬೇಕು ಸರ್. ಅವರು ಡೆಲ್ಲಿ, ಉತ್ತರ ಪ್ರದೇಶ, ಆಗ್ರಾ ಹಿಂಗೆ ಹೋಗಿ ಕೂತಿರ್ತಾರೆ ಸರ್. ಇಲ್ಲಿ ಇದ್ದವರಾದ್ರೆ ಪಟ್ನಾ ತೊಗೊಂಡ್ಬರ್ತೀವಿ ಸರ್. ಆ ಕಡೆ ಇದ್ದವರಾದ್ರೆ ಕರ್ಕೊಂಬರೋ ಸ್ವಲ್ಪ ಕಷ್ಟ ಆಗುತ್ತೆ ಸರ್ ನಮಗೆ. ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಸಿಬ್ಬಂದಿ ಒಂದು ಸ್ಟೇಷನ್ ಸಪ್ರೇಟ್ ಆಗಿಬಿಡ್ತು ಅಂತಂದ್ರೆ ಅನುಕೂಲ ಆಗುತ್ತೆ ಸರ್. ಇಷ್ಟೊಂದು ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ಈ ಕಾರ್ಯಕ್ರಮಕ್ಕೆ ಧನ್ಯವಾದಗಳು.